ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಮ್ಮ ವಿಜಯ್ ನಮ್ಮ ನೆರೆಯ ತಮಿಳುನಾಡಿನ ದಳಪತಿಯಾಗಿ ಮುಖ್ಯಮಂತ್ರಿಯಾಗಿ ಆಡಳಿತ ತೆಗೆದುಕೊಂಡಿದ್ದಾರೆ. ಜನರ ಬೇಡಿಕೆಯಂತೆ ಮುಖ್ಯವಾಗಿ 3 ವಿಷಯಗಳ ಬಗ್ಗೆ. ಮೊದಲನೇದಾಗೆ ಜನರಿಗೆ 2 ಯೂನಿಟ್ ವಿದ್ಯುತ್ ಫ್ರೀ, ಎರಡನೇದಾಗೆ ಮಹಿಳಾ ಸುರಕ್ಷತೆ, ಮೂರನೇದು ಮಾದಕ ದ್ರವ್ಯ ನಿರ್ಮೂಲನೆ. ಈ 3 ವಿಷಯಗಳನ್ನು ನಾನು ಕೈ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳೋದ್ರ ಜೊತೆಗೆ ಇನ್ನೊಂದು ಮಾತನ್ನು ಬಹಳ ಪ್ರಮುಖವಾಗಿ ಹೇಳಿದ್ದಾರೆ. ಯಾಕೆಂತಂದರೆ ಇದು ಬಹಳ ಮಹತ್ವದ. ಹೊಸದಾಗಿ ಆಡಳಿತದ ಅನುಭವ ಇಲ್ಲದಂಥ ವಿಜಯ್ ಅವರು, ಜೋಸೆಫ್ ವಿಜಯ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈಗ ನಮ್ಮ ಆರ್ಥಿಕ ಪರಿಸ್ಥಿತಿ ಏನದ, ಭಾಳ ಮಹತ್ವದ ಮಾತು. ಅದಕ್ಕಾಗಿ ಶ್ವೇತಪತ್ರ ತರ್ತೀನಿ, 10 ಲಕ್ಷ ಕೋಟಿ ರೂಪಾಯಿ ಸಾಲದ ಇದನ್ನು ಹರಿಬೇಕಾಗ್ತದೆ. ಜೊತೆ ನೀವು ನಮಗೆ ಕೊಟ್ಟಂತಹ ಮಾತುಗಳನ್ನು ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಇದನ್ನು ಕೇಳಿದ ತಕ್ಷಣ ಸಡನ್ನಾಗಿ ನಮ್ಮ DMKಯ ಹಿಂದಿನ CM ಸ್ಟಾಲಿನ್ ಅವರು, ಇಲ್ಲ ನಾನು ನನ್ನ ಮಿತಿಯೊಳಗೆ ಫಿಸಿಕಲ್ ಡೆಫಿಷಿಯನ್ಸಿ ಅದ, ಅದ್ರೊಳಗೆ ನಾನು ಮಾಡಿದ್ದೀನಪ್ಪ, ನಾನು ಹೆಚ್ಚಿಗೆ ಸಾಲ ಮಾಡಿಲ್ಲ, ಅದ್ರ ಮೀರಿ ನಾನು ಹೋಗಿಲ್ಲ, ನಾನು ಲಿಮಿಟದಲ್ಲಿ ನಾನು ಇದ್ದೀನಿ, ಅದನ್ನು ನೀವು ಎಕ್ಸ್ಪೋಸ್ ಮಾಡಿ ಅಥವಾ ನೀವು ಅದನ್ನು ದೊಡ್ಡದು ಮಾಡಿ ಜನರಿಗೆ ಕೊಟ್ಟಂಥ ಆಶ್ವಾಸನೆಗಳನ್ನು ಹಿಂಸರಿ ಮಾಡಲಿಕ್ಕೆ ಹೋಗಬೇಡ್ರಿ ಅನ್ನೋದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಜೊತೆಗೆ ಅದು ಅವಶ್ಯಕತೆ ಇಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ಆದರೆ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಗಿರ್ಬೋದು, ಅಲ್ಲಿ ಮಾತಾಡಿದ್ದಾಗಿರ್ಬೋದು, ಅವರ ಒಂದು ವಿಶಿಷ್ಟವಾದಂಥ ಬೇರೆ ವ್ಯಕ್ತಿತ್ವನೇ. ಇವತ್ತು ಒಂದು ಖುಷಿ ಪಡುವ ವಿಷಯ ಏನಪ್ಪ ಅಂತಂದ್ರೆ, ನಾವು ಇವತ್ತು ಕೇವಲ ಜಾತ್ಯತೀತದ ಬಗ್ಗೆ ಮಾತಾಡ್ತಾ ಜಾತಿ ರಾಜಕಾರಣ ಮಾಡ್ತಾ ಇರ್ತೀವಿ. ಮಾತಾಡೋದು ಭಾಳ ದೊಡ್ಡ ಮಾತು. ಬಸವಣ್ಣವ್ರ ಮಾತಾಡೋದು, ಮತ್ತೊಬ್ಬರ ಮಾತಾಡೋದು, ಪೊಲೆ ಮಾತಾಡೋದು, ಗಾಂಧೀಜಿಯವ್ರ ಮಾತಾಡೋದು, ಎಲ್ಲರೂ ದೊಡ್ಡ ಮಾತಾಡ್ತೀವಿ. ಮತ್ತು ಸಾಯಂಕಾಲಕ್ಕೆ ಬಂದು ಜಾತಿ ಮೇಲೆ ಆ ಜಾತಿ ಹೋಟೆಟ್ಟದವ, ಈ ಜಾತಿ ಹೋಟೆಟ್ಟದವ, ಈ ದಿಶೆಯಲ್ಲಿ ಹೋಗ್ತಾ ಇದ್ವಿ. ಈ ದಿಶೆಯಲ್ಲಿ ವಿಜಯ್ ಅವರು ಹೊಸ ಒಂದು ಮಾರ್ಕ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಯಾಕಂದರೆ ಅವರು ಸಂಪುಟ ನೋಡಿದಾಗ ಅನ್ನಿಸ್ತಾ ಇದೆ, ಹೌದಪ್ಪ ಇವರಲ್ಲೇನೋ ಒಂದು ಬ್ಯಾಲೆನ್ಸ್ ಅದ, ತಪ್ಪಾಗುವುದರಿಂದ ಇಲ್ಲ ಅಂತಲ್ಲ, ಅದು ಏನು ಬೇಕಾಗಿದೆ ಇಲ್ಲ ಅನ್ನುವಂಥ. ಮೊದಲು ಬೇಕಾಗಿದ್ದು ಪ್ರಾಮಾಣಿಕತೆ, ಅದು ನಾನು ಇವತ್ತು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಬಂದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಇರುತ್ತೆ. ಯಾಕೆ ಅರ್ಥವ್ಯವಸ್ಥೆ ಭಾಳ ಮಹತ್ವದ್ದು. ಮೋದಿಯವರು ಬಂದಾಗ ಏನಿದೆ ದೇಶದ ಪರಿಸ್ಥಿತಿ ತಗೋಬೇಕಾಗಿತ್ತು.